ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯುವದಕ್ಷ ಯೂಟ್ಯೂಬ್ ಚಾನಲ್. ಇವತ್ತು ತಿಂಡಿ ಬಂದುಬಿಟ್ಟು ಕ್ಯಾಮಲ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯುವದಕ್ಷ ಯೂಟ್ಯೂಬ್ ಚಾನಲ್. ಇವತ್ತು ಸಾಟರ್ಡೆ ಬಂದುಬಿಟ್ಟು ಈ ತಿಂಡಿಗೆ ಪಾಸ್ತಾ ಮಾಡ್ತಾಯಿದ್ದೀನಿ. ನೋಡಿ, ಹೆಚ್ಕೊಂಡಿದ್ದೀನಿ, ಪಾಸ್ತಾ ಬೇಯಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಸ್ಮಿತ್ ಜಾನ್ ಅವ್ರದ ಪಾಸ್ತಾ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ. ಸಾರಿ ಇದು ಸ್ಮಿತ್ ಜಾನ್ ಅಲ್ಲ, ಕಿಯಾ ಅಂತ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ಮಿತ್ ಜಾನು ಈ ಸಲ ಇದು ತೊಗೊಂಬಂದಿದ್ದೀನಿ, ಕಿಯಾ. ತರಕಾರಿ ಬೇಯಬೇಕು. ನಮ್ಮದು ಶನಿವಾರ ವಾರ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ಪೂಜೆ ಮಾಡೋಕ್ಕೆ ಬೆಳಗಿಟ್ಕೊಂಡಿದ್ದೀನಿ. ಬಟ್ ಪಾಪು ಇರೋದ್ರಿಂದ ಪೂಜೆ ಮಾಡೋಕ್ಕೆ ಬೆಳಗ್ಗೆನೇ ಆಗಲ್ಲ, ಸೊ ಸಂಜೆನೇ ಮಾಡೋಕ್ಕಾಗೋದು. ಬಟ್ ಇಲ್ಲಿ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ ನಾಗರಕಲ್ಲದೆ ಅಶ್ವತ್ಥ ಕಟ್ಟೆ ಪ್ರತಿಷ್ಠಾಪನೆ ಆಗಿ 40 ದಿವಸ ಆಯ್ತಲ್ಲ, ಸೊ ಹಾಗಾಗಿ ಪ್ರಸಾದ ಕೂಡ ಕೊಟ್ಟಿದ್ರು. ನೋಡಿ ಫ್ರೆಂಡ್ಸ್, ಮತ್ತೆ ಬೇವಿನ ಸೊಪ್ಪು ಇಸ್ಕೊಂಬಂದಿದ್ದಾರೆ ಯಾರತ್ರನೋ. ಇದನ್ನು ಅಕ್ಕಿಲೇ ಹಾಕಿಟ್ರೆ ಹುಳ ಬರಲ್ವಂತೆ, ಸೊ ಹಾಗಾಗಿ ಸ್ವಲ್ಪ ಹುಳ ಬರ್ತಾಯಿತ್ತು. ಅಂಗಡಿಯಿಂದ ತರಬೇಕಾದ್ರೆ ಹುಳ ಇರುತ್ತೆ ಸ್ವಲ್ಪ, ಹಾಗಾಗಿ ಇದನ್ನು ಹಾಕಿದ್ರೆ ಬೇವಿನ ಸೊಪ್ಪು ಒಣಗಿಸಿ ಹಾಕೋದ್ರಿಂದ ಹುಳ ಬರಲ್ಲ ಅಂತಾರಪ್ಪ. ನೋಡಬೇಕು, ಟ್ರೈ ಮಾಡೋಣ ಅಂತ ಇಸ್ಕೊಂಬಂದಿದ್ರು. ಹಾಗೆ ಬಟ್ಟೆ ಎಲ್ಲ ಒಣಗಿದ್ದು ಮಡ್ಚಿಡ್ಬೇಕಿತ್ತು. ಸೊ ಗ್ಯಾಪಲ್ಲಿ ಅದು ಕೂಡ ಕೆಲಸ ಮಾಡಿಕೊಂಡು ಪಾಪನ ಆಟ ಆಡಿಸ್ಕೊಂಡು ಹೀಗೆ ಸಾಟರ್ಡೆ ಹೋಯಿತು. इसका जूस बाटल ಅದು ಹೆಂಗೆ ಕುಡಿಯೋದು ತೋರಿಸು. ಅದಿಸ್ಕ ಜಗದ ಕದ. ನೋಡಿ, ನನ್ನ ಮಗ ಕೂತಿದ್ದಾಗ 1 ನಿಮಿಷ ಕೂತ್ಕೊಳ್ಳಲ್ಲ, ಆದರೆ ಧಾರಾವಾಹಿ ನೋಡಿಕೊಂಡು ಒಂದು 1/4 ಗಂಟೆ ಅಂತೂ ಸುಮ್ಮನೆ ಹಂಗೆ ಕುಂತ್ಬಿಟ್ಟಿದ್ದ. ಸೀರಿಯಸ್ ಆಗಿ ನೋಡ್ತಿದ್ದಾನೆ. ನನ್ನ ಮಗಂದು ಸ್ನಾನ ಊಟ ಎಲ್ಲ ಆಗಿಬಿಟ್ಟು ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊತಿದ್ದ. ಅವ್ನು ಮಧ್ಯಾಹ್ನ ಏನೋ ಟ್ರಿಪ್ ಮಲ್ಕೋತಾ ಇಲ್ಲ. ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಮಾಡಬೇಕಿತ್ತು. ದೇವ್ರ ಮನೆ ತುಂಬ ಗಲೀಜಾಗಿಬಿಟ್ಟಿತ್ತು. ಫುಲ್ ಎಲ್ಲ ಕ್ಲೀನ್ ಮಾಡಿ ವಾರ ಆಗಿರೋದ್ರಿಂದ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸಂಜೆ ನನ್ನ ಹಸ್ಬೆಂಡ್ ಬೇಗನೆ ಬಂದರು. ಅವ್ರು ಬಂದ ತಕ್ಷಣ ಇವನ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗಿಬಿಡುತ್ತೆ. ಅವನ ಹತ್ರ ಅವ್ರು ಬಿಟ್ಟು ಎಲ್ಲೂ ಹೋಗಲ್ಲ ಇವನು. ಅವನಿಗೂ ಹಾಲೆಲ್ಲ ಕೊಡಿಸ್ಬಿಟ್ಟು ನಾವು ಪೂಜೆ ಮಾಡಿಕೊಂಡು ಶನಿವಾರ ಪೂಜೆ ಮುಗಿಸ್ಬಿಟ್ವಿ. ಆಮೇಲೆ ನಾನು ಟೀ ಎಲ್ಲ ಮಾಡಿಬಿಟ್ಟು ಹಸ್ಬೆಂಡ್ಗೆಲ್ಲ ಕೊಟ್ಬಿಟ್ಟು ಜಿಮ್ಗೆ ರೆಡಿ ಆಗಬೇಕಿತ್ತು. ಸೊ ಹಾಗಾಗಿ ನಾನು ಹೊಸ್ದಾಗಿ ನಮಸ್ಕಾರ ಮಾಡೋದು ಕಲ್ತ್ಬಿಟ್ಟಿದ್ದಾನೆ. ನಮಸ್ತೆ, ಕೈ ಮುಗಿ. ಅದಕ್ಕೆ ಎಲ್ಲ ಕಡೆ ಹೋಗಿ ನಮಸ್ಕಾರ ಮಾಡ್ತಾ ಇದ್ದ. ಹೊಸ್ದಾಗಿ ಏನಾದರೂ ಕಲಿತಾ ಇದ್ದಾನೆ, ಆದರೆ ಇನ್ನೂ ನಡೀತಾ ಇಲ್ಲ. ನೋಡಬೇಕು ಮುಂದೆ ಇನ್ನೇನೇನು ಕಲ್ತ್ಕೋತಾರೋ. ಟೀ ಕೂಡ ಕುಡಿದ್ಬಿಟ್ಟು ಜಿಮ್ಮಿಗೆ ಹೋಗಕ್ಕೆ ರೆಡಿ ಆದೆ. ಹಾಗೆ ದೇವ್ರಿಗೊಂದು ನಮಸ್ಕಾರ ಮಾಡಿ ಜಿಮ್ಮಿಗೆ ಹೊರಟೆ. ನನ್ನ ಹಸ್ಬೆಂಡ್ ಕೂಡ ಬಿಟ್ಟು ಬರೋಕ್ಕೆ ಬಂದರು. ಜಿಮ್ಮಲ್ಲಿ ಅವ್ರು ಹೇಳ್ಕೊಟ್ಟಿದ್ದ ಎಕ್ಸಸೈಸ್ ಎಲ್ಲ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ತುಂಬಾ ಸುಸ್ತಾಗಿ ಮನೆಗೆ ಬಂದೆ. ನನ್ನ ಹಸ್ಬೆಂಡ್ ಕೂಡ ಅಲ್ಲೇ ಬಂದು ನಿಂತಿದ್ರು, ವೆಯ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ತೊಗೊಂಬರೋದಿತ್ತು ಸ್ವಲ್ಪ ತರಕಾರಿ ಮತ್ತು ಸ್ನ್ಯಾಕ್ಸ್ ಐಟಮ್ಸು. ಅದು ತೊಗೊಂಡು ಬೇಕ್ರಿಲಿ ಏನು ಬೇಕು ಮಗ? ಮುಂಚೆ ಎಲ್ಲ ಹೊರಗಡೆ ಬಂದರೆ ಪಾಪ ಅಯ್ಯೋ ಪಾಪ ಹುಡುಗ ಅನ್ನಂಗಿರೋನು
ಇವನು ಇವಾಗ ಹೋಗಿದ್ದ ಕಡೆ ಎಲ್ಲ ಕ್ವಾಟ್ಲೆ ಶುರು ಮಾಡ್ಕೊಂಬಿಟ್ಟಿದ್ದಾನೆ. ಮನೆಗೆ ಬಂದು ಮುದ್ದೆ ಬೇರೆ ಕಟ್ಟಬೇಕಾಗಿತ್ತು. ಸೊ ಇದು ನೋಡಿ, ನಾನು ಮುದ್ದೆ ಕಟ್ಟೋದು ಹಿಂಗೆ. ನಂಗೆ ಅಷ್ಟಾಗಿ ನೀಟಾಗಿ ಬರಲ್ಲ, ಆದರೂ ಹೆಂಗೋ ಮುದ್ದೆ ಮಾಡಿ ರೈಸ್ ಮಾಡಿ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಜಿಮ್ ಮುಗಿಸ್ಕೊಂಬಂದ ಫ್ರೆಂಡ್ಸ್, ಈಗ ಅಡುಗೆ ಮಾಡಿದ್ದೀನಿ, ಅನ್ನ ಮಾಡಿದ್ದೀನಿ, ಸಾಂಬಾರು. ಈಗ ಪಾಪುಗೆ ಊಟ ಮಾಡಿ ಪಾಪುಗೆ ಊಟ ಮಾಡಿಸಿ ನಾವು ಊಟ ಮಾಡಿಕೊಂಡು ಮಲ್ಕೊಳ್ಳೋದು. ಸ್ಯಾಟರ್ಡೇ ಲಾಗ್ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.